ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆ ಸಸ್ಪೆನ್ಸ್ ಆಗಿ ಉಳಿದಿದೆ. ಶಾಸಕರಿಗೆ ಹೆಚ್ಚಾಯಿತು ಸಚಿವ ಸ್ಥಾನದ ಟೆನ್ಷನ್. ಸಚಿವ ಸಂಪುಟ ವಿಸ್ತರಣೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಸಚಿವಾಕಾಂಕ್ಷಿಗಳು ಇನ್ನೂ ಕೂಡ ಟೆನ್ಷನ್ ನಲ್ಲಿದ್ದಾರೆ. ವರಿಷ್ಠರ ಅಧಿಕೃತ ಕರೆಗೆ ಶಾಸಕರುಗಳು ಕಾಯ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯ ಪಟ್ಟಿಗೆ ಕಾಯ್ತಾ ಇದ್ದಾರೆ ಶಾಸಕರು. ಬಹುತೇಕ ನಾಳೆ ಸಂಜೆನೆ ಸಚಿವರ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಕೂಡ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಶಾಸಕರುಗಳಿಗೆ ಅಂದ್ರೆ ಯಾರೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಅಂತಹ ಶಾಸಕರುಗಳಿಗೆ ಕರೆ ಹೋಗುವಂತಹ ಸಾಧ್ಯತೆ ಇದೆ. ಇದು ಇವತ್ತು ರಾತ್ರಿನ ತಡರಾತ್ರಿ ಕೂಡ ಆಗಬಹುದು ಅಥವಾ ನಾಳೆ ಬೆಳಗ್ಗೆ ಕೂಡ ಆಗಬಹುದು. ನಾಳೆ ಬೆಳಗ್ಗೆ 10 ಗಂಟೆಗೆ ಪಟ್ಟಿ ಫೈನಲ್ ಆಗಿ ನಾಳೆ ಸಂಜೆನೇ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಸಸ್ಪೆನ್ಸ್ ಆಗಿ ಉಳಿದಿದೆ. ಯಾರೆಲ್ಲ ಸಚಿವಾಕಾಂಕ್ಷಿಗಳು ಈಗಾಗಲೇ ಸಾಕಷ್ಟು ಲಾಬಿಯನ್ನು ಮಾಡಿದ್ದಾರೆ. ರಾಜ್ಯ ನಾಯಕರ ಮುಖಾಂತರ, ಜೊತೆಗೆ ಹೈಕಮಾಂಡ್ ನಾಯಕರ ನೇರವಾಗಿ ಅವರನ್ನು ಸಂಪರ್ಕಿಸಿ ಕೂಡ ಸಾಕಷ್ಟು ಲಾಬಿಯನ್ನು ಮಾಡಿರುವಂಥದ್ದು. ಇನ್ನು ಡಿಕೆಶಿ ಸಂಪುಟ ವಿಸ್ತರಣೆಗೆ ಸಚಿವರ ಪಟ್ಟಿ ಫೈನಲ್ ಆಗುತ್ತಾ? 20 ಶಾಸಕರ ಹೆಸರು ಫೈನಲ್ ಮಾಡಿದ್ಯಾ ಹೈಕಮಾಂಡ್? ಎಸ್ ಪೊನ್ನಣ್ಣ, ರುದ್ರಪ್ಪ ಲಮಾಣಿ, ಜಮೀರ್ ಅಹಮದ್, ಲಕ್ಷ್ಮಣ ಸವದಿ, ಅನ್ನಪೂರ್ಣ ತುಕಾರಾಂ, ಬಸವಂತಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಶರತ್ ಬಚ್ಚೇಗೌಡ, ರಘುಮೂರ್ತಿ, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ 20 ಮಂದಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಹೆಚ್ಚು ಎನ್ನೋದಾಗಿದೆ. ಅಂದ್ರೆ ಸಂಭಾವ್ಯ ಹೆಸರುಗಳನ್ನು ನಾವು ನೋಡೋದಾದ್ರೆ ಎಸ್ ಪೊನ್ನಣ್ಣ, ರುದ್ರಪ್ಪ ಲಮಾಣಿ, ಜಮೀರ್ ಅಹಮದ್, ಲಕ್ಷ್ಮಣ ಸವದಿ, ಅನ್ನಪೂರ್ಣ ತುಕಾರಾಂ, ಬಸವಂತಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಶರತ್ ಬಚ್ಚೇಗೌಡ, ರಘುಮೂರ್ತಿ, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ 20 ಮಂದಿಗೂ ಕೂಡ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಗಮನಿಸ್ತಾ ಇದ್ದೀವಿ, ಸದ್ಯಕ್ಕೆ 20 ಸ್ಥಾನಗಳು ಖಾಲಿ ಇರುವಂಥದ್ದು. 20 ಸ್ಥಾನಗಳನ್ನು ಭರ್ತಿ ಮಾಡ್ತಾರಾ ಅಥವಾ ಯಾವ ಮಾನದಂಡದ ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಸನ್ನ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸದ್ಯಕ್ಕೆ 20 ಸಚಿವ ಸಂಪುಟ ಸ್ಥಾನಗಳು ಖಾಲಿ ಇರುವಂಥದ್ದು. 20 ಸ್ಥಾನಗಳನ್ನ ಭರ್ತಿ ಮಾಡುತ್ತಾ ಹೈಕಮಾಂಡ್ ಈ ಒಂದು ಲಿಸ್ಟ್ನಲ್ಲಿ, ಅಥವಾ ಯಾವ ಮಾನದಂಡದ ಮೇಲೆ ಸಚಿವ ಸಂಪುಟ ಈಗ ವಿಸ್ತರಣೆ ಆಗ್ತಾ ಇದೆ? ಶಮಂತ್, ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಇದೀಗ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು 2 ತಿಂಗಳು ಭರ್ತಿ ಆಗ್ತಾ ಇದೆ. ಕಳೆದ 2 ತಿಂಗಳಿಂದಲೂ ಕೂಡ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಗೊಂದಲದ ಗೂಡಾಗಿದೆ. ಇದೀಗ ನಾಳೆಯೂ ಕೂಡ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಖಂಡಿತವಾಗಿಯೂ ಸಿಗ್ತಾ ಇಲ್ಲ. ದೆಹಲಿಯಿಂದ ಪಟ್ಟಿಯನ್ನ ಅನುಮೋದನೆ ಮಾಡಿ ವಾಪಸ್ ಕಳಿಸ್ತೀವಿ ಅನ್ನುವಂತಹ ಮಾತನ್ನ ಹೈಕಮಾಂಡ್ ನಾಯಕರು ಹೇಳಿದ್ರು. ಈ ಕ್ಷಣದ ತನಕವೂ ಕೂಡ ಅಂತಿಮವಾಗಿ ಸಂಪುಟಕ್ಕೆ ಸೇರುವಂತವ್ರು ಯಾರು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಆಶಾಭಾವನೆಯಿಂದ ಕಾಯ್ತಿದ್ದಾರೆ. ತಮಗೂ ಕೂಡ ಹೈಕಮಾಂಡ್ ಇಂದ ಕರೆ ಬರ್ಬೋದು, ಮುಖ್ಯಮಂತ್ರಿಗಳಿಂದ ಕರೆ ಬರ್ಬೋದು, ಅಧಿಕೃತವಾದಂತ ಮಾಹಿತಿ ಲಭ್ಯ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಹೊರತು ಇನ್ನೂ ಕೂಡ ಅಧಿಕೃತವಾದಂತ ಪಟ್ಟಿ ಬಿಡುಗಡೆಯಾಗಿಲ್ಲ. ಹೀಗಾಗಿ ರಾಜಭವನಕ್ಕೂ ಕೂಡ ನಾಳೆಯ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಪತ್ರ ರವಾನೆ ಕೂಡ ಆಗದೆ ಇರೋದ್ರಿಂದಾಗಿ ಹಲವರಿಗೆ ಅನುಮಾನ ಕಾಡ್ತಾ ಇದೆ. ಹಲವರು ಇಲ್ಲ ನಾಳೆ ನಡೆಯುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಈಗ ಇರುವಂತಹ 20 ಸ್ಥಾನಗಳ ಪೈಕಿ 18 ಸ್ಥಾನಗಳನ್ನ ಭರ್ತಿ ಮಾಡಬಹುದು, 2 ಸ್ಥಾನಗಳನ್ನ ಖಾಲಿ ಉಳಿಸ್ಕೊಳ್ತಾರಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದಾವೆ. ಈಗ ಹೊಸಬರಿಗೆ ಹೆಚ್ಚಿನ ಅವಕಾಶ, ಹೊಸಬರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಪಟ್ಟಿ ಸಾಕಷ್ಟು ವಿಳಂಬ ಆಗ್ತಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ. ಸದ್ಯಕ್ಕೆ ಇದೀಗ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವರು ದೆಹಲಿಯಿಂದ ಬರುವಂತಹ ಕರೆಗಾಗಿ ಕಾಯ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಿಂದ ಬರುವ ಸಂದೇಶಕ್ಕಾಗಿ ಕಾಯ್ತಿದ್ದಾರೆ. ಎಲ್ಲರೂ ಕೂಡ ತಮ್ಮ ಹೆಸರು ಕನ್ಫರ್ಮ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇದೀಗ ಬಹುತೇಕರ ಹೆಸರುಗಳು ಕೂಡ ಹರಿದಾಡ್ತಾ ಇದಾವೆ. ಆದ್ರೆ ಆ ಎಲ್ಲ ಹೆಸರುಗಳಿಗೂ ಕೂಡ ಅಧಿಕೃತ ಮುದ್ರೆಯನ್ನ ಯಾರು ಒತ್ತಬೇಕಾಗಿತ್ತು ಅವರಿಂದ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಬಂದಿಲ್ಲ. ಹೀಗಾಗಿ ನಾಳೆ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಹೈಕಮಾಂಡ್ ಅಂತಿಮವಾದಂತಹ ಪಟ್ಟಿಯನ್ನ ರಾಜ್ಯ ನಾಯಕರಿಗೆ ರವಾನೆ ಮಾಡುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದಾವೆ. ಆದ್ರೆ ಅದು ನಿಜವಾ ಸುಳ್ಳ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಒಂದು ಖಚಿತತೆ ಇಲ್ಲ, ಸ್ಪಷ್ಟತೆ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ನಾಳೆ ಬೆಳಗ್ಗೆ 10 ಗಂಟೆಗೆ ಪಟ್ಟಿ ಸಿಗಬಹುದು ಅನ್ನೋ ಹೈಕಮಾಂಡ್ ಅನುಮೋದನೆಯನ್ನ ಮಾಡಿ ರವಾನೆ ಮಾಡಬಹುದು ಅನ್ನುವಂತಹ ಒಂದು ಕಾಯುವಿಕೆಯಲ್ಲಿ ಎಲ್ಲರೂ ಸಮಯವನ್ನ ಕಳೀತಾ ಇದ್ದಾರೆ. ಹೀಗಾಗಿ ನಾಳೆ ಒಂದು ರೀತಿಯಲ್ಲಿ ಮಹತ್ವದ ದಿನ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾಳೆ ಸಂಪುಟ ವಿಸ್ತರಣೆ ಆಗಿಲ್ಲ ಅಂದ್ರೆ ಇನ್ಯಾವಾಗ ಅನ್ನುವಂತ ಪ್ರಶ್ನೆಗಳು ಕೂಡ ಮತ್ತೆ ಕಾಡ್ತಿದ್ದಾವೆ. ಹೀಗಾಗಿ ಸಹಜವಾಗಿ ಎಲ್ಲರ ಚಿತ್ತ ಈಗ ದೆಹಲಿಯಿಂದ ಬರುವ ಸಂದೇಶದ ಕಡೆ ನೆಟ್ಟಿದೆ. ಶಮಂತ್, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.